ಹೊಸ ಜನೌಷಧಿ ಕೇಂದ್ರ ಓಪನ್ಗೆ ರಾಜ್ಯ ಸರ್ಕಾರ ಅಡ್ಡಿ. ಶೀಘ್ರವೇ ಅಂಡರ್ಗ್ರೌಂಡ್ ಮಾರ್ಕೆಟ್ ಉದ್ಘಾಟನೆ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ಡಿಜಿಟಲ್ ವ್ಯವಸ್ಥೆ. ಬನ್ನಿ ಅದೆಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20 ನೋಡೋಣ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಧ್ಯೆ ಮುಸುಕಿನ ಗುದ್ದಾಟ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿತ್ತು. ರಾಜ್ಯಕ್ಕೆ ಅನುದಾನ ನೀಡೋ ವಿಚಾರದಿಂದ ಹಿಡಿದು ಅಕ್ಕಿವರೆಗೂ ಒಂದಲ್ಲ ಒಂದು ಕಿತ್ತಾಟವೂ ನಡೆದೇ ಇತ್ತು. ಈ ಬೆನ್ನಲ್ಲೇ ಈಗ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಕ್ಕೆ ಗ್ರಹಣ ಹಿಡಿಯುವ ಕಾಲ ಬಂದಿದೆ. ಬಡವರಿಗೆ ರಿಯಾಯಿತಿ ದರದಲ್ಲಿ ನೀಡುವ ಔಷಧಿ ಕೇಂದ್ರಗಳಿಗೆ ಈಗ ರಾಜ್ಯ ಸರ್ಕಾರ ಅಡ್ಡಗಾಲು ಹಾಕೋದಕ್ಕೆ ಮುಂದಾಗಿದೆ. ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಹೊಸದಾಗಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ತೆರೆಯಲು ಸರ್ಕಾರ ಅನುಮತಿ ನೀಡ್ತಾ ಇಲ್ಲ. ಹೊಸ ಜನೌಷಧಿ ಕೇಂದ್ರಕ್ಕೆ ಅನುಮತಿ ನಿರಾಕರಿಸ್ತಾ ಇರೋದನ್ನು ವೈದ್ಯಕೀಯ ಸಚಿವ ಶರಣಪ್ರಕಾಶ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಕಡಿಮೆ ದರದಲ್ಲಿ ಔಷಧಿ ಕೊಡ್ತಾರೆ, ಇದು ಒಳ್ಳೆ ಯೋಜನೆ ಅಲ್ವಾ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡಿದ್ರೆ, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಫ್ರೀಯಾಗಿ ಮಾತ್ರೆ ಕೊಡ್ತೀವಿ, ಜನ ದುಡ್ಡು ಕೊಟ್ಟು ಖರೀದಿ ಮಾಡೋದು ಏಕೆ ಅಂತ ಸಚಿವರು ಪ್ರಶ್ನಿಸಿದ್ದಾರೆ. ಇನ್ನು ಮುಂದೆ ಪ್ರಧಾನಮಂತ್ರಿ ಜನೌಷಧ ಕೇಂದ್ರ ಓಪನ್ ಮಾಡೋದಕ್ಕೆ ಅವಕಾಶ ಕೊಡೋದೇ ಇಲ್ಲ ಅಂತಲೂ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಅಲೌ ಮಾಡ್ತಾ ಇಲ್ಲ. ಯಾಕೆ ಅಲೌ ಮಾಡ್ತಾ ಇಲ್ಲ ಅಂತಂದರೆ, ನಾವು ಸರ್ಕಾರದಿಂದ ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ. ಜನೌಷಧಿ ಕೇಂದ್ರ ಅಂದರೆ ಜನ ಹೋಗಿ ಪರ್ಚೇಸ್ ಮಾಡಬೇಕು ತಾನೇ, ಅದಕ್ಕೆ ನಾನು ಅಲೌ ಮಾಡ್ತಾ ಇಲ್ಲ. 2017ರಲ್ಲಿ ಬೆಂಗಳೂರಿನ ವಿಜಯನಗರದ ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲಕ್ಕಾಗಿ ಶಾಸಕ ಎಂ ಕೃಷ್ಣಪ್ಪ ಅವರು ಅಂಡರ್ಗ್ರೌಂಡ್ನಲ್ಲಿ ಮಾರುಕಟ್ಟೆ ನಿರ್ಮಾಣಕ್ಕೆ ಚಾಲನೆ ನೀಡಿದರು. 7 ವರ್ಷಗಳ ಬಳಿಕ ಪಾಲಿಕೆ ಬಜಾರ್ ಅಂತಿಮ ರೂಪ ಪಡೆದಿದೆ. 80 ಮಳಿಗೆಗಳಿರುವ ಬೃಹತ್ ಅಂಡರ್ಗ್ರೌಂಡ್ ಮಾರ್ಕೆಟ್ನಲ್ಲಿ 30ಕ್ಕೂ ಹೆಚ್ಚು ಅಂಗಡಿಗಳಿಗೆ ಎಸಿ ಸೌಲಭ್ಯ ಇದೆ. ಮಾರುಕಟ್ಟೆಗೆ ಎಂಟ್ರಿಗೆ 2 ಕಡೆ ಎಸ್ಕಲೇಟರ್ ಸೌಲಭ್ಯ ಇದ್ದು, ಒಟ್ಟು 5 ಕಡೆಯಿಂದ ಮಾರುಕಟ್ಟೆಗೆ ಎಂಟ್ರಿ ಆಗಬಹುದು. ಪ್ರತಿ ಮಳಿಗೆಗಳ ಬಳಿ ಫೈರ್ ಸೇಫ್ಟಿ ಸಿಲಿಂಡರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಅತ್ಯಾಧುನಿಕ ಗುಣಮಟ್ಟದಲ್ಲಿ ನಿರ್ಮಾಣ ಪಾಲಿಕೆ ಬಜಾರ್ಗೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಕೃಷ್ಣದೇವರಾಯನ ಹೆಸರಿಟ್ಟು ಲೋಕಾರ್ಪಣೆ ಮಾಡುವ ತಯಾರಿ ಭರದಿಂದ ಸಾಗಿದೆ. ಈ ತಿಂಗಳಾಂತ್ಯಕ್ಕೋ ಮುಂದಿನ ತಿಂಗಳಲ್ಲೋ ರಾಜ್ಯದ ಮೊದಲ ಅಂಡರ್ಗ್ರೌಂಡ್ ಮಾರುಕಟ್ಟೆ ಓಪನ್ ಆಗಲಿದೆ. ಇನ್ನು 20-30 ವರ್ಷಗಳಿಂದ ಬೀದಿ ಬದಿಯಲ್ಲೇ ವ್ಯಾಪಾರ ಮಾಡ್ತಾ ಜೀವನ ಸಾಗಿಸ್ತಾ ಇರುವ ವ್ಯಾಪಾರಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಡೆಲ್ಲಿ ನಂತರ ಒಂದು ಪಾಲಿಕಾ ಬಜಾರ್ ನಮ್ಮ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ಆಗಿದೆ. ಅದು ಸುಮಾರು 80 ಅಂಗಡಿಗಳನ್ನ ಒಳಗೊಂಡಿರ್ತಕ್ಕಂಥದ್ದು. 2 ಸೈಡ್ ಎಸ್ಕಲೇಟರು, ಒಂದು ಲಿಫ್ಟು ಎಲ್ಲ ಇದ್ದುಕೊಂಡು ವ್ಯಾಪಾರಸ್ಥರಿಗಾಗ್ಲಿ ಜನಗಳಿಗಾಗ್ಲಿ ತೊಂದರೆ ಇಲ್ದಂಗೆ ಮಾಡ್ತಾ ಇದೀವಿ. ಶ್ರೀ ಕೃಷ್ಣದೇವರಾಯ ಪಾಲಿಕಾ ಬಜಾರ್ ಅಂತ ಹೆಸರು ಇಟ್ಕೊಂಡು, ಯಾಕೆಂದ್ರೆ ಕೃಷ್ಣದೇವರಾಯರು ಸುವರ್ಣ ಯುಗ ಅವರ ಆಡಳಿತ ಅನ್ನೋ ಒಂದು ಭಾವನೆ. ತುಂಬಾ ಖುಷಿ ಆಯ್ತಾ ಇದೆ. ಪಾಲಿಕೆ ಬಜಾರ್ ಆಯ್ತಾರದು ಸುಮಾರು 35-40 ವರ್ಷದಿಂದ ಮಳೆ ಗಾಳಿ ಅನ್ಕೊಂಡು ನಾವು ಓದಾಡ್ತಾ ಇದ್ದೋ. ಕೃಷ್ಣಪ್ಪರ ದಯೆಯಿಂದ ಈಗ ನಮ್ಗೆಲ್ಲ ಪಾಲಿಕೆ ಬಜಾರ್ ಆಗಿದೆ. ತುಂಬಾ ತೊಂದರೆ ಆಯ್ತಾ ಇತ್ತು. ಇವಾಗ ಮೇಲ್ಗಡೆ ಎಲ್ಲ ಪಾರ್ಕಿಂಗ್ ಮಾಡ್ಕೊಡ್ತಾವ್ರೆ. ಎಲ್ಲ ಇವಾಗ ಕೆಳಗಡೆ ಬಂದು ಆರಾಮಾಗೆ ತಗೊಂಡು ನಿಧಾನಕ್ಕೆ ಏನ್ ಬೇಕು ಎಲ್ಲ ಓಡಾಡ್ಕೊಂಡು ತಗೊಂಡು ಹೋಗ್ತಾರೆ. ಇಂದಿರಾ ಕ್ಯಾಂಟೀನ್ಗಳನ್ನು ಅಪ್ಗ್ರೇಡ್ ಮಾಡಲು ಬಿಬಿಎಂಪಿ ಮುಂದಾಗಿದೆ. ಇಂದಿರಾ ಕ್ಯಾಂಟೀನ್ಗಳಿಗೆ ಡಿಜಿಟಲ್ ಟಚ್ ನೀಡಲು ಪಾಲಿಕೆ ಮುಂದಾಗಿದ್ದು, ಇನ್ನು ಮುಂದೆ ಕ್ಯಾಂಟೀನ್ಗಳಲ್ಲಿ LED ಮಾದರಿಯ ಸ್ಕ್ರೀನ್ ಅಳವಡಿಸಿ ಅದರಲ್ಲೇ ಊಟ ಬುಕ್ ಮಾಡುವ ವ್ಯವಸ್ಥೆ ಜಾರಿಗೆ ನಿರ್ಧರಿಸಲಾಗಿದೆ. ಪ್ರಾಥಮಿಕ ಹಂತವಾಗಿ ರಾಜರಾಜೇಶ್ವರಿ ನಗರ ವಲಯದಲ್ಲಿ 11 ಕ್ಯಾಂಟೀನ್ಗಳಲ್ಲಿ ಟ್ರಯಲ್ ಟೆಸ್ಟ್ ಮಾಡಲಾಗಿದೆ. ಇದರಿಂದ ಯಾವ ಕ್ಯಾಂಟೀನ್ಗಳಲ್ಲಿ ಎಷ್ಟು ಊಟ ಹೋಗಿದೆ, ಊಟದ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ತಕ್ಷಣಕ್ಕೆ ತಿಳಿಯಬಹುದು. ಸೆಲ್ಫ್ ಕಿಯೋನಿಕ್ಸ್ ಮಿಷನ್ ಅಳವಡಿಕೆಯಲ್ಲಿ ಊಟದ ಮೆನುವಿನ ಮೊದಲೇ ಪ್ರೋಗ್ರಾಮಿಂಗ್ ಅನ್ನು ಮಾಡಲಾಗಿರುತ್ತೆ. ಮೆನುವಿನಲ್ಲಿ ಯಾವ ಊಟ ಬೇಕೋ ಆ ಊಟವನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಿಬ್ಬಂದಿ ನೀಡ್ತಾರೆ. ಇದಕ್ಕಿಂತ ಮೊದಲು 3 ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಟ್ರಯಲ್ ಟೆಸ್ಟ್ ಮಾಡಿದ್ರೂ ಕೂಡ ಸಕ್ಸಸ್ ಆಗಿರಲಿಲ್ಲ. ಹೀಗಾಗಿ ಇದೀಗ ಹೊಸ ವ್ಯವಸ್ಥೆಗೆ ಪಾಲಿಕೆ ಮುಂದಾಗಿದೆ. IT ಸೆಕ್ಷನ್ಗೆ ಫೈಲ್ ಕಳಿಸಿದ್ದು, ಈ ನಯ ವ್ಯವಸ್ಥೆ ಜಾರಿಗೆ ಟೆಂಡರ್ ಕರೆಯೋದಕ್ಕೆ ಪಾಲಿಕೆ ಮುಂದಾಗಿದೆ. BBMP ಪ್ಲಾನ್ ಬಗ್ಗೆ ಈ ಲೇಬರ್ಸ್ಗೆಲ್ಲ ಅವರಿಗೆ ಎಜುಕೇಷನ್ ಇರಲ್ಲ, ಮತ್ತೊಂದು ಬೇರೆ ಪ್ರಾಬ್ಲಮ್ಗಳಿರ್ತದೆ. ಏನು ಹಾಕಿದ್ದಾರೆ ಇವತ್ತು ಮೆನೋ ಏನಿದೆ ಅನ್ನೋದು ಅವ್ರಿಗೆ ಮೊದಲೇ ಗೊತ್ತಿರಲ್ಲ. ಸೊ ಆವಾಗ ಏನಾಗುತ್ತೆ, ಐಟಮ್ ನೋಡಿಕೊಂಡು ಅವರು ಇದು ಮಾಡಿ ಪರ್ಚೇಸ್ ಮಾಡಬೇಕಾಗುತ್ತೆ. ಅದು ತುಂಬ ಪ್ರಾಬ್ಲಮ್ಮೇ ಆಗುತ್ತೆ. ಹಳೆ ಸಿಸ್ಟಮ್ ಏನಿತ್ತು ಅದು ಚೆನ್ನಾಗಿತ್ತು ಅಂತ ಅನ್ನಿಸ್ತದೆ ನಮಗೆ. ಅಲ್ಲಿ ಹೊರಗಡೆ ಇದ್ದವ್ರನ್ನ ಯಾರನ್ನಾರು ಕೇಳಬೇಕು, ಇಲ್ಲ ಅಲ್ಲಿ ಯಾರಾದ್ರೂ ಸಿಬ್ಬಂದಿ ಇರ್ತಾರಲ್ಲ ಅವ್ರನ್ನ ಕೇಳಬೇಕು. ಯಾರಾದರೂ ಒಬ್ಬರು ಕೇಳಿಬಿಟ್ಟು ತಗೋಬೇಕಾಗತ್ತೆ. ಓದ್ಲಿದ್ರೆ ಏನು ಮಾಡೋಕ್ಕಾಗತ್ತೆ? ನಾವಂತೂ ಓದಿಲ್ಲ, ಇನ್ನು ಏನು ಮಾಡೋಕ್ಕಾಗತ್ತೆ? ಅದೆಲ್ಲ ಸಿಸ್ಟಮ್ ಎಲ್ಲ ಗೊತ್ತಾಗಲ್ಲ. ಅಲ್ಲಿ ಯಾರು ಅಕ್ಕಪಕ್ಕ ಇರೋರನ್ನ ವಿಚಾರಿಸಿ ತಗೋಬೇಕಾಗತ್ತೆ. ಯಾಕೆ ಈಗ ನಾವು ಓದ್ಲಾರ ಹೆಂಗೆ ಮಾಡಬೇಕು? ಇವಾಗ ಓದೋರೇನೋ ಓದ್ಬಿಟ್ಟು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ನಾವು ಓದ್ಲಾರ ಹೆಂಗೆ ಮಾಡ್ಬೇಕು? ಬೊಂಬೈ ನಗರಿ ಚನ್ನಪಟ್ಟಣ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಚನ್ನಪಟ್ಟಣ ಕೈವಶ ಮಾಡಿಕೊಳ್ಳಲು ಕಾಂಗ್ರೆಸ್ ಈಗಾಗಲೇ ತಂತ್ರಗಾರಿಕೆ ನಡೆಸಿದ್ದು, ಕ್ಷೇತ್ರದಲ್ಲಿ ನಿರಂತರ ಪ್ರವಾಸ ಮಾಡಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ರೆ, ಇತ್ತ ಮೈತ್ರಿ ಪಕ್ಷದಲ್ಲಿ ಟಿಕೆಟ್ ಕಗ್ಗಂಟು ಉಂಟಾಗಿದೆ. ಮೈತ್ರಿ ಟಿಕೆಟ್ ಸಿಗಲ್ಲ ಎಂಬ ವಾತಾವರಣ ನಿರ್ಮಾಣದ ಹಿನ್ನೆಲೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಲು ತಯಾರಿ ನಡೆಸಿದ್ದ ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ಗೆ ಬಿಜೆಪಿ ಹೈಕಮಾಂಡ್ ಬುಲಾವ್ ನೀಡಿದೆ. ಈ ಹಿನ್ನೆಲೆಯಲ್ಲಿ ಯೋಗೇಶ್ವರ್ ದೆಹಲಿಗೆ ಪ್ರಯಾಣಿಸಿದ್ದಾರೆ. ಚನ್ನಪಟ್ಟಣ ಟಿಕೆಟ್ ಕೈತಪ್ಪಬಹುದೆಂಬ ಆತಂಕದಿಂದ ಚನ್ನಪಟ್ಟಣದ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಮ್ಮ ಶಾಸಕ ನಮ್ಮ ಹಕ್ಕು ಹೆಸರಿನಲ್ಲಿ ಸಮಾವೇಶ ಹಮ್ಮಿಕೊಂಡಿತ್ತು.
ಉಪಚುನಾವಣೆಯಲ್ಲಿ ಟಿಕೆಟ್ ಸಿಗದಿದ್ರೆ ಸ್ವತಂತ್ರ ಸ್ಪರ್ಧೆಯ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸಲು ಸಮಾವೇಶ ನಡೆಸಲು ಸಿಪಿವೈ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಸಿಪಿವೈ ಬಂಡಾಯಕ್ಕೂ ಮುನ್ನ ಎಚ್ಚೆತ್ತ ಬಿಜೆಪಿ ಹೈಕಮಾಂಡ್ ಸಿಪಿವೈ ದೆಹಲಿಗೆ ಬರುವಂತೆ ಸೂಚನೆಯನ್ನ ನೀಡಿದೆ. ದೆಹಲಿಗೆ ತೆರಳುವ ಮುನ್ನ ಮಾತನಾಡಿದ ಯೋಗೇಶ್ವರ್, ಕೊಟ್ಟ ಮಾತಿನಂತೆ ಟಿಕೆಟ್ ಕೊಡಬೇಕು, ಇಲ್ಲದಿದ್ರೆ ಪಕ್ಷೇತರ ಸ್ಪರ್ಧೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಟಿಕೆಟ್ ಸಿಗದೆ ಹೋದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರಬೇಕು ಅಂತಲೇ ಅನ್ಕೋತೀನಿ. ನೋಡೋಣ ಮುಂದೆ ಏನೇನು ಯಾವ್ಯಾವ ಥರ ತಿರುವು ತಗೊಳ್ತಾ ರಾಜಕಾರಣ ಹೇಳಕ್ಕೆ ಬರಲ್ಲ. ನಮಸ್ಕಾರ. ದೋಸ್ತಿಗಳ ಸಮಾವೇಶದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನಷ್ಟು ಬಲಗೊಂಡಿದ್ದಾರೆ. ತಮ್ಮ ವಿರುದ್ಧ ಪಾದಯಾತ್ರೆ ನಡೆಸುವ ಮೂಲಕ ತಮ್ಮ ವರ್ಚಸ್ಸಿಗೆ ಧಕ್ಕೆ ತಂದ ವಿಪಕ್ಷ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಇಷ್ಟು ದಿನ ನಾನು ತಾಳ್ಮೆಯಿಂದ ಇದ್ದೆ, ಆದರೆ ನನ್ನನ್ನು ಟಾರ್ಗೆಟ್ ಮಾಡಿದವರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಆಪ್ತರ ಬಳಿ ಸಿಎಂ ಹೇಳಿಕೊಂಡಿದ್ದಾರೆ. ಇನ್ನು ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ತೆಗೆದುಕೋಕೆ ಸಿದ್ದು ಸರ್ಕಾರ ಮುಂದಾಗಿದೆ. ಎಷ್ಟು ಸಾಧ್ಯವೋ ಅಷ್ಟು ಸ್ಟ್ರಾಂಗ್ ಕೇಸ್ಗೆ ಮುಂದಾಗಿದೆ. ಇನ್ನು ಸಿಎಂ ಜೊತೆ ಬಂಡೆಯಂತೆ ನಾನಿದ್ದೇನೆ ಅಂತ ಪದೇ ಪದೇ ಹೇಳುವ ಮೂಲಕ ಡಿಕೆಶಿ ಹೊಸ ದಾಳ ಉರುಳಿಸಿರೋದು ರಾಜಕೀಯ ವಲಯದಲ್ಲಿ ನಾನಾ ಚರ್ಚೆಗೆ ಗ್ರಾಸವಾಗಿದೆ. ಸಿಎಂ ವಿಶ್ವಾಸ ಗಳಿಸುವ ಸಲುವಾಗಿ ಹಾಗೂ ಸಿಎಂಗೆ ಹತ್ತಿರವಾಗುವ ಸಲುವಾಗಿ ಡಿಕೆಶಿ ರಣತಂತ್ರದಲ್ಲಿ ತೊಡಗಿದ್ದಾರೆ ಅಂತ ಹೇಳಲಾಗಿದೆ. ಒಂದ್ ಕಡೆ ಸಿಎಂ ವಿಶ್ವಾಸ ಗಳಿಸುವುದರ ಜೊತೆಗೆ ಮತ್ತೊಂದು ಕಡೆ ಅಹಿಂದದ ವಿಶ್ವಾಸ ಗಳಿಸುವುದು ಕೂಡ ಈ ತಂತ್ರಗಾರಿಕೆಯ ಭಾಗ ಅಂತ ವಿಶ್ಲೇಷಿಸಲಾಗಿದೆ. ಐಶ್ವರ್ಯ ರಾಯ್ ಮತ್ತು ಅಭಿಷೇಕ್ ಬಚ್ಚನ್ ಡಿವೋರ್ಸ್ ಸುದ್ದಿ ಭಾರಿ ಸದ್ದು ಮಾಡ್ತಾ ಇತ್ತು. ಆದರೆ ಎಲ್ಲಾ ವದಂತಿಗಳಿಗೆ ಖುದ್ದು ಅಭಿಷೇಕ್ ಬಚ್ಚನ್ ತೆರೆ ಎಳೆದಿದ್ದಾರೆ. 2024ರ ಒಲಿಂಪಿಕ್ಸ್ ವೀಕ್ಷಣೆಗೆ ಅಭಿಷೇಕ್ ಬಚ್ಚನ್ ಪ್ಯಾರಿಸ್ಗೆ ಅಂತ ತೆರಳಿದ್ರು. ಈ ವೇಳೆ ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ತಮ್ಮ ಮದುವೆಯ ಉಂಗುರವನ್ನು ತೋರಿಸಿರುವ ಅಭಿಷೇಕ್, ನಾನಿನ್ನೂ ವಿವಾಹಿತ ಅಂತ ಸ್ಪಷ್ಟಪಡಿಸಿದ್ದಾರೆ. ನೀವೆಲ್ಲರೂ ಸುದ್ದಿಗಳನ್ನ ಈಗಾಗಲೇ ಹೊರಹಾಕಿದ್ದೀರಿ, ಪರವಾಗಿಲ್ಲ, ನಾವು ಸೆಲೆಬ್ರಿಟಿಗಳು, ನಾವು ಇವೆಲ್ಲವನ್ನ ಸಹಿಸಿಕೊಳ್ಳಲೇಬೇಕು ಅಂತ ಬೇಸರ ಹೊರಹಾಕಿದ್ದಾರೆ. ಅಂದ್ಹಾಗೆ ಕಳೆದ ತಿಂಗಳು ಅನಂತ್ ಅಂಬಾನಿ ರಾಧಿಕಾ ಮದುವೆ ಸಮಾರಂಭದಲ್ಲಿ ಅಭಿಷೇಕ್ ಮತ್ತು ಐಶ್ವರ್ಯ ಬೇರೆ ಬೇರೆಯಾಗಿ ಕಾಣಿಸಿಕೊಂಡಿದ್ರು. ಅಭಿಷೇಕ್ ಅವರು ತಂದೆ ತಾಯಿಯ ಜೊತೆ ಮದುವೆಗೆ ಬಂದ್ರೆ ಐಶ್ವರ್ಯ ಅವರು ಮಗಳು ಆರಾಧ್ಯ ಜೊತೆ ಆಗಮಿಸಿದ್ರು. ಇದು ವಿಚ್ಛೇದನ ವದಂತಿಗೆ ಮತ್ತಷ್ಟು ಪುಷ್ಟಿ ನೀಡಿತ್ತು. ಇದೀಗ ಎಲ್ಲ ಊಹಾಪೋಹಗಳಿಗೆ ಸ್ವತಃ ಅಭಿಷೇಕ್ ಬಚ್ಚನ್ ತೆರೆ ಎಳೆದಿದ್ದಾರೆ. ಗದಗ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ NSS ಘಟಕದ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರಧಾನಿ ಮೋದಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾರೆ. ದೆಹಲಿ ಕೆಂಪುಕೋಟೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಸತೀಶ್ ಕನ್ನೇರ್ ಹಾಗೂ ಆದಿತ್ಯ ಕೊರವರ ಭಾಗವಹಿಸಲಿದ್ದಾರೆ. ಕೇಂದ್ರ ಸರ್ಕಾರದ ನನ್ನ ದೇಶ ನನ್ನ ಮಣ್ಣು ಎಂಬ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಕ್ಕೆ ಇವರಿಗೆ ಆಹ್ವಾನ ಕೊಡಲಾಗಿದೆ. 1 ವರ್ಷದಿಂದ ಅಮೃತ ವಾಟಿಕಾ ಕಾರ್ಯಕ್ರಮದಡಿಯಲ್ಲಿ NSS ಘಟಕ ಕಾಲೇಜು ಮುಂದೆ 50 ಗಿಡಗಳನ್ನು ನೆಟ್ಟು ಪೋಷಿಸಲಾಗಿತ್ತು. ಇದರ ಎಲ್ಲ ಮಾಹಿತಿಗಳನ್ನು ಕಾಲೇಜ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಿದ್ರು. ಕಾಲೇಜಿನ 100 ವಿದ್ಯಾರ್ಥಿಗಳ ಪೈಕಿ ಸತೀಶ್ ಹಾಗೂ ಆದಿತ್ಯ ಬಹಳಷ್ಟು ಅಚ್ಚುಕಟ್ಟಾಗಿ ಗಿಡಗಳನ್ನು ಬೆಳೆಸಿದರು. ಇದನ್ನು ಗಮನಿಸಿದ ಪ್ರಧಾನಿ ಕಚೇರಿ ಇಬ್ಬರು ವಿದ್ಯಾರ್ಥಿಗಳನ್ನು ವಿಶೇಷ ಅತಿಥಿಗಳಾಗಿ ಆಹ್ವಾನಿಸಿದೆ. ಪ್ರಧಾನಿಯವರೇ ಸ್ವತಃ ಬಹುಸೂಕ್ಷ್ಮವಾಗಿ ನಮ್ಮ ಕಾಲೇಜಿನ NSS ಯೂನಿಟ್ನ ಘಟಕವನ್ನು ಪರಿಗಣಿಸಿ ನಾನು ಮತ್ತು ನನ್ನ ಮಿತ್ರ ಸತೀಶ್ ಕನ್ನೇರನ್ನು 14 ಮತ್ತು 15 ಆಗಸ್ಟ್ರಂದು ನಡೀತಕ್ಕಂಥ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ಅವರ ವಿಶೇಷ ಆಹ್ವಾನಿತಿಯಾಗಿ ನಮ್ಮನ್ನು ಆಹ್ವಾನ ಮಾಡುತ್ತಾರೆ.